ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಒಂದು ಮಳೆಯಿಂದಾಗಿ ಸೋಯಾ, ತೊಗರಿ ಮುಳುಗಡೆಯಾಗಿರುವಂಥದ್ದು. ಔರಾದ್ ಹಾಗೆ ತಾವಡಗಾಂವ್ ಗ್ರಾಮದ ರೈತರು ಇದೀಗ ಕಂಗಾಲಾಗಿದ್ದಾರೆ. ರಮೇಶ್ ಎಂಬುವರ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬೆಳೆ ಉಳಿಸಿಕೊಳ್ಳಲು ರೈತರು ಇದೀಗ ಹೈರಾಣಾಗಿರುವಂತಹ ಘಟನೆ ಸಂಭವಿಸಿದೆ. ರಮೇಶ್ ಎಂಬವರ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಳೆಗೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಮಳೆ ನೀರಿಗೆ ಸೋಯಾ ಹಾಗೆ ತೊಗರಿ ಸಂಪೂರ್ಣ ಮುಳುಗಡೆಯಾಗಿದೆ. ಔರಾದ್ ತಾವಡಗಾಂವ್ ಗ್ರಾಮದ ರೈತರು ಇದೀಗ ಕಂಗಾಲಾಗಿದ್ದಾರೆ. ರಮೇಶ್ ಎಂಬವರ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಾಗೆ ಈ ಒಂದು ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ಇದೀಗ ಹೈರಾಣಾಗಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹಾಗೆಯೇ ಆ ಒಂದು ಮಳೆ ನೀರಿಗೆ ಒಂದು ಬೆಳೆದಿರುವಂತಹ ಬೆಳೆಯಾಗಿರುವಂತಹ ಸೋಯಾ, ತೊಗರಿ ಇದೆಲ್ಲವೂ ಕೂಡ ಅಲ್ಲಿ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲಿ ರೈತರು ಇದೀಗ ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇದೆ ಈ ಒಂದು ನಿರಂತರವಾದಂತಹ ಮಳೆಗೆ. ಹಾಗೆ ರಸ್ತೆ ಕೂಡ ಮುಳುಗಡೆಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಗಿರುವಂಥದ್ದು. ಹಾಗೆ ಖಾತಗಾಂವ್ ಗ್ರಾಮದಲ್ಲಿ ತುಂಬಿ ಹರಿದಿದೆ ಹಳ್ಳ ಕೊಳ್ಳಗಳು. ಇದರಿಂದಾಗಿ ವಾಹನ ಸಂಚಾರ ಕೂಡ ತುಂಬಾ ಅಸ್ತವ್ಯಸ್ತಗೊಂಡಿರುವಂಥದ್ದು. ಈ ಒಂದು ಮಳೆಗೆ ಅಲ್ಲಿನ ಹಳ್ಳಿಗಳು ಹಾಗೇನೆ ಅಲ್ಲಿರುವಂತಹ ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿನ ರೈತರು ಕೂಡ ಇದೀಗ ಕಂಗಾಲಾಗಿದ್ದಾರೆ. ರಮೇಶ್ ಎಂಬವರ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಆ ಒಂದು ಬೆಳೆಯನ್ನ ಉಳಿಸ್ಕೊಳ್ಬೇಕು ಅಂತ ರೈತರು ಇದೀಗ ಹೈರಾಣಾಗಿರುವಂತಹ ದೃಶ್ಯಗಳನ್ನ ಕೂಡ ನೀವೀಗ ನೋಡ್ತಾ ಇರ್ಬೋದು. ಯಾವ ರೀತಿ ಅಲ್ಲಿನ ನದಿ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಜಮೀನಿಗೆಲ್ಲವೂ ಕೂಡ ನೀರು ಸಂಪೂರ್ಣವಾಗಿ ಬಂದು ಅಲ್ಲಿನ ಒಂದು ಬೆಳೆ ಕೂಡ ನಾಶ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಆ ಬೆಳೆಯನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಈಗ ರೈತರಿಗೆ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ಈ ಒಂದು ಮಳೆಗೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಮಳೆ ನೀರಿಗೆ ಸೋಯಾ, ತೊಗರಿ ಮುಳುಗಡೆ ಆಗಿರುವಂತದ್ದು. ಔರಾದ್ ತಾವಡಗಾಂವ್ ಗ್ರಾಮದ ರೈತರು ಇದೀಗ ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಬೆಳೆದಿರುವಂತಹ ಸೋಯಾ ಅದರ ಜೊತೆಗೆ ಇನ್ನಿತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ರಮೇಶ್ ಎಂಬವರ ಜಮೀನು ಇದೀಗ ಜಲಾವೃತಗೊಂಡಿರುವಂತದ್ದು. ಅದರಿಂದ ಆ ಬೆಳೆನ ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆಯಾಗಿದೆ. ಹೈರಾಣಾಗಿದ್ದಾರೆ ಅಲ್ಲಿನ ರೈತರು. ಎಲ್ಲಾ ಕಡೆ ಕೂಡ ನಿರಂತರವಾಗಿ ಮಳೆ ಒಂದು ಸುರಿತಾ ಇರುವಂತದ್ದು. ಈ ಮಳೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಲ್ಲಿ ಅವರು ಕಷ್ಟಪಟ್ಟು ದುಡ್ದಿರುವಂತ ಬೆಳೆದಿರುವಂತ ಸೋಯಾ, ತೊಗರಿ ಅದೆಲ್ಲವೂ ಕೂಡ ಅಲ್ಲಿ ಏನು ನೀರು ಪಾಲಾಗಿರುವಂತದ್ದು. ಈಗ ಬೀದರ್ನ ಪ್ರತಿನಿಧಿ ಮಹೇಶ್ ಅವರು ಲೈನ್ ಅಲ್ಲಿ ಇದ್ದಾರೆ. ಅವ್ರ ಜೊತೆ ಕೇಳೋಣ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ. ಮಹೇಶ್ ಅವರೇ, ಅಲ್ಲಿನ ಪರಿಸ್ಥಿತಿ ಇದೀಗ ಯಾವ ರೀತಿ ಆಗಿದೆ? ಯಾವಾಗದಿಂದ ಈಗ ಮಳೆ ಸುರಿತಾ ಇದೆ? ಹಂಗೆ ಅಲ್ಲಿ ಬೆಳೆ ಎಲ್ಲ ಹೆಂಗಾಗಿದೆ? ಹೌದು ರೂಪಲತಾ, ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದ ಅವರ ಗಡಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮತ್ತು ಕಮಲನಗರ ತಾಲೂಕಿನ ಭಾರಿ ಅವಾಂತರ ಸೃಷ್ಟಿಸಿದೆ ಅಂತ ಹೇಳ್ಬೋದು. 300 ಮಿಲಿಮೀಟರ್ಗೆ ಹೆಚ್ಚು ಮಳೆಯಾಗಿದೆ ಅಂತೇಳಿ ಈಗಾಗಲೇ ತಿಳಿದು ಬರ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಅಲ್ಲಿನ ಇರ್ತಕ್ಕಂಥ ಸೋಯಾ, ತೊಗರೆ, ಉದ್ದು, ಹೆಸರು ಬೆಳೆದಂತ ರೈತರ ಫಸಲು ಈಗಾಗಲೇ ಕೈಗೆ ಬರ್ತಕ್ಕಂಥ ಬೆಳೆ ಫಸಲಿನ ಕೈಗೆ ಬರಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ರಾತ್ರಿ ಸುರಿದ ಸುಮಾರು ಭಾರಿ ಮಳೆಯಿಂದಾಗಿ ಈ ರೀತಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸುಮಾರು ಎಕರೆಗಳ ಒಂದು 200 ಅಥವಾ 200ರಿಂದ ಹೆಚ್ಚು ಎಕರೆ ಫಸಲನ್ನ ಈಗ ಆ ರಭಸಕ್ಕೆ ಹರಿದುಕೊಂಡು ನದಿ ದಡ ಸೇರಿದೆ ಅಂತ ಹೇಳ್ಬೋದು. ಇಲ್ಲಿ ರೈತರು ಮತ್ತು ಗ್ರಾಮಸ್ಥರಿಗೆ ಈಗಾಗಲೇ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಹಳ್ಳಕೊಳ್ಳಗಳು ತುಂಬ ಹರಿಯುವುದರಿಂದ ಜನ ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಅದಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅಲ್ಲಿನ ತಾಲೂಕು ದಂಡಾಧಿಕಾರಿಗಳು ಅಂದ್ರೆ ತಹಶೀಲ್ದಾರರು ಶಾಲಾ ಕಾಲೇಜು ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಇನ್ನೂ ಕೂಡ ಮೋಡ ಕವಿದ ವಾತಾವರಣ ಇಲ್ಲಿ ಇರುವುದರಿಂದ ಯಾವಾಗಲಾದ್ರೂ ಹೆಚ್ಚು ಮಳೆ ಬರುವ ಸಂಭವ ಇದೆ ಅಂತೇಳಿ ಈಗಾಗಲೇ ತಿಳಿದು ಬರ್ತಾ ಇದೆ. ಮಹೇಶ್ ಅವರೇ,
ಅಲ್ಲಿ ಹಂಗೆ ಅಲ್ಲಿ ಹಳ್ಳಿಯ ಪ್ರದೇಶ ಆದ್ರಿಂದ ಅವ್ರು ಏನೇ ತರಬೇಕಾದ್ರೂ ಅಲ್ಲಿ ಸಿಟಿಗೆ ಬರ್ಬೇಕಾಗತ್ತೆ. ಸೊ ಅಲ್ಲಿ ಹೆಂಗೆ ಈಗ ಅವ್ರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ, ಹೆಂಗೆ ಬರಕ್ ಆಗ್ತಾ ಇದೆಯಾ, ಹೆಂಗೆ? ಇಲ್ಲ, ಈಗಾಗಲೇ ಇನ್ನು ರಾತ್ರಿ ಭಾರಿ ಮಳೆ ಸುರಿದಿದೆ. ಈಗಾಗಲೇ ಹಳ್ಳಕೊಳ್ಳಗಳು ತುಂಬರಿಯುವುದರಿಂದ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದು, ಅದಲ್ಲದೆ ಮೋಡ ಕವಿದ ವಾತಾವರಣ ಇದೆ ಅಂತ ಹೇಳ್ಬೋದು. ಈಗ ಅಲ್ಲಿನ ಒಂದು ರೈತರಾಗ್ಲಿ, ಜನ ಸಾಮಾನ್ಯರಾಗ್ಲಿ, ಅಥವಾ ಇನ್ನಿತರ ಸಿಟಿ ಪ್ರದೇಶಕ್ಕೆ ಅಥವಾ ಹೋಗ್ಬೇಕಾದ್ರೆ, ಗ್ರಾಮಾಂತರದಿಂದ ಹೋಗ್ಬೇಕಾದ್ರೆ ಈಗ ಯಾವಾಗಲೂ ಯಾವ ಮಳೆ ಬೀಳ್ತದೋ, ಎಷ್ಟು ಮಳೆ ಆಗ್ತದೋ ಅನ್ನೋದ್ರಿಂದ ರಭಸವಾಗಿ ಮಳೆ ಆಗ್ತದೋ ಅನ್ನೋ ಭಯದಲ್ಲಿದ್ದಾರೆ. ಆದ್ರೆ ರೈತರಾಗ್ಲಿ, ಜನಸಾಮಾನ್ಯರಾಗ್ಲಿ ಇನ್ನೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಆದ್ರೂ ಕೂಡ ಈಗಾಗಲೇ ಅಲ್ಲಿ ಕೂಡ ಕೆಲವೊಂದು ಕಡೆ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅಲ್ಲೇ ಅಧಿಕಾರಿಗಳು ಕೂಡ ಬಿಡಾರ ಹೂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿಯಿಂದ ಸುರಿದಿರುವಂತಹ ಮಳೆಯಿಂದಾಗಿ ಅಲ್ಲಿನ ಒಂದು ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ರೈತರು ಕಷ್ಟಪಟ್ಟು ದುಡ್ದಿರುವಂತಹ ತೊಗರಿ, ಬೇಳೆ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಇದೆಲ್ಲವೂ ಕೂಡ ಅಲ್ಲಿ ಜಲಾವೃತಗೊಂಡಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದನ್ನು. ಇದರಿಂದಾಗಿ ರೈತರು ಇಷ್ಟು ಕಷ್ಟಪಟ್ಟಿರುವಂತಹ ಬೆಳೆ ಹಾಳಾದ್ರೆ ಹೆಂಗಪ್ಪ ನಮ್ಮ ಜೀವನ, ಆ ಒಂದು ಬೆಳೆನ ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಅವರಲ್ಲಿ ಈಗ ಕಾಡ್ತಾ ಇದೆ. ಏನು ಮಾಡೋದು ಅಂತ ಅವರಿಗೆ ಈಗ ದಾರಿ ತೋಚದಾಗಿದೆ ಅಂತಾನೆ ಹೇಳ್ಬೋದು.